ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಿನ್ನೆ ಒಂದು ಮ್ಯಾಚ್ನಲ್ಲಿ ನಮ್ಮ ಒಂದು RCB ಭರ್ಜರಿಯಾಗಿ ಬಾರಿಸಿತ್ತು. ಸ್ಮೃತಿ ಮಂದಣ್ಣ ಅವರು ಟಾಸ್ ಅನ್ನ ಸೋತರು, ಪರವಾಗಿಲ್ಲ. ಆದರೆ ಬ್ಯಾಟಿಂಗ್ ಅಲ್ಲೇ ನಮ್ಮ RCB ಹುಡುಗಿಯರು ಕಮಾಲನ್ನ ಮಾಡಿದ್ರು. 198 ರನ್ಗಳನ್ನ ನಮ್ಮ RCB ಹುಡುಗಿಯರು ಹೊಡೆದ್ರು. ಆದರೆ ಏನಪ್ಪಾ ಅಂತಂದ್ರೆ ಪೆರ್ರಿ ಅವರು ಏನಪ್ಪಾ ಅಂತಂದ್ರೆ ಕಾರ್ ಗ್ಲಾಸಿಗೆ ಒಂದು ಡೆಂಟ್ ಅನ್ನ, ಅಂದ್ರೆ ಒಂದು ಕಾರ್ ಗ್ಲಾಸ್ ಅನ್ನ ಪುಡಿ ಪುಡಿ ಆಗಿಸ್ಬಿಟ್ರು. ಒಂದು ಬಾಲು 6 ಹೋಗಿ ಕಾರ್ ಗ್ಲಾಸಿಗೆ ಪಟಾರ್ ಅಂತ ಬಿಡ್ತು. ಅಲ್ಲಿ ಏನಪ್ಪಾ ಅಂತಂದ್ರೆ ಕಾರ್ ಗ್ಲಾಸು ಪುಡಿ ಪುಡಿ ಆಯ್ತು. ಆದ್ರೆ ಈಗ ಪ್ಯಾರಿ ಅವರು ಒಂದು ದಂಡವನ್ನ ಕಟ್ಟಬೇಕಾ ಅಥವಾ ಇಲ್ವಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಎಷ್ಟು ದಂಡವನ್ನ ಕಟ್ತಾರೆ ಅನ್ನೋದನ್ನ ಫುಲ್ ಮಾಹಿತಿಯನ್ನ ಕನ್ನಡದಲ್ಲಿ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ. ಸ್ಮೃತಿ ಮಂದಣ್ಣವರು ಟಾಸ್ ಅನ್ನ ಸೋತರು, ಪರವಾಗಿಲ್ಲ. RCB ಯಲ್ಲಿ ಒಂದು ಹುಡುಗಿಯರು ಏನಪ್ಪಾ ಅಂದ್ರೆ ಬ್ಯಾಟಿಂಗ್ ಅಲ್ಲಿ ಕಮಾಲನ್ನ ಮಾಡ್ತಾ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ಆಡ್ತಾ ಇದ್ದಾರೆ. 198 ರನ್ ಹೈ ಸ್ಕೋರು. ಅದರಲ್ಲೂ ನಮ್ಮ RCB ಒಂದು ಮುಂದಿನ ತಂಡದ ಜೊತೆಗೆ ಒಂದು ಗೆದ್ದು ಬೀಗಿದೆ. ಅದ್ರ ಜೊತೆಗೆ ಪೆರ್ರಿ ಅವರು ಒಂದು ಬಾಲ್ ಅನ್ನ ಏನಾದ್ರು ಕಾರ್ ಗ್ಲಾಸಿಗೆ ಹೊಡೆದಿದಲ್ಲ, ಅಲ್ಲಿ ಪೆರ್ರಿ ಅವರು ಅಂತ ಅಲ್ಲ, ಒಂದು ಮ್ಯಾನೇಜ್ಮೆಂಟ್ ಟೀಮು ಒಂದು 2 ಕೋಟಿಯನ್ನ ಕೊಡಬೇಕಾಗತ್ತೆ. 2 ಕೋಟಿಯನ್ನ ಕೊಡಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಕಾರ್ ಗ್ಲಾಸು ಅದನ್ನು ಅಡ್ವರ್ಟೈಸ್ಮೆಂಟ್ ಇಟ್ಟಿರ್ತಾರೆ. ಆ ಅಡ್ವರ್ಟೈಸ್ಮೆಂಟ್ ನಲ್ಲಿ ಸ್ವಲ್ಪ ಡೆಂಟ್ ಆದರೆ ಕಡಿಮೆ ಅಮೌಂಟು. ಇದು ಡೋರ್ ಕಾರ್ ಒಂದು ಗ್ಲಾಸ್ ಆಗಿದೆ. ಈ ಗ್ಲಾಸು ಪುಡಿ ಪುಡಿ ಆಗಿರೋದ್ರಿಂದ 2 ಕೋಟಿಯನ್ನ ಕಟ್ಟಬೇಕಾಗುತ್ತೆ. ಯಾರು ಕಟ್ತಾರಂತ ಹೇಳೋದಕ್ಕಾಗಲ್ಲ. ಒಟ್ಟು 2 ಕೋಟಿಯನ್ನ ಮಾತ್ರ RCB ಮ್ಯಾನೇಜ್ಮೆಂಟ್ ಟೀಮ್ ಅಥವಾ ಪೆರ್ರಿ ಅವರನ್ನೇ ಕಟ್ಟಬೇಕು. ಯಾಕಪ್ಪ ಅಂತಂದ್ರೆ ಅದು ಒಂದು IPL ನ ವಿಮೆನ್ಸ್ ಟೀಮ್ ಅಲ್ಲಿ ರೂಲ್ಸ್ ಇದೆ. ನಮ್ಮ ಒಂದು ಪುರುಷರ ವಿಭಾಗದಲ್ಲಿ ನಮ್ಮ ಒಂದು RCB ಆಗಲಿ, IPL ನಲ್ಲಿ ಕೂಡ ಒಂದು ಅದೇ ರೂಲ್ಸು, ಇಲ್ಲೂ ಕೂಡ ಅದೇ ರೂಲ್ಸು. ಸ್ವಲ್ಪ ಡೆಂಟ್ ಆದರೆ ಕಡಿಮೆ ಒಂದು ಅಮೌಂಟು. ಆದರೆ ಇಲ್ಲಿ ಒಂದು ಕಾರ್ ಒಂದು ಡೋರ್ ತೆಗೆಯುವಂತ ಕಾರ್ ಒಂದು ಗ್ಲಾಸು ಪುಡಿ ಪುಡಿ ಆಗಿದೆ. ಒಂದು 6 ಯಾವ ರೀತಿಯಾಗಿ ಹೊಡೆದ್ರು ಅಂತಂದ್ರೆ ಗ್ಲಾಸಿಗೆ ಹೋಗಿ ಬಡಿದ ತಕ್ಷಣ ಪುಡಿ ಪುಡಿ ಆಗಿಬಿಡ್ತು. ಪೂರ್ತಿ ಗ್ಲಾಸು ಡೆಂಟ್ ಆಗುತ್ತೆ, ಆದ್ರೆ ಇಲ್ಲಿ ಪುಡಿ ಪುಡಿನೇ ಆಗ್ಬಿಡ್ತು. ಏನ್ ಗುರು, ಒಂದು ಕಾರ್ ಗ್ಲಾಸ್ ಹೊಡೆದಿದೆ ಅದಕ್ಕೆ 2 ಕೋಟಿ ಅಂತ ಅಂದ್ರೆ ಅಂತ ಕೇಳ್ತಿದಾರಲ್ಲ, ಏನ್ ಮಾಡೋದಕ್ಕೆ ಬರೋದಲ್ಲ. ಅದು ರೂಲ್ಸ್ ಅಲ್ಲಿ ಇದೆ. ಅದಕ್ಕೋಸ್ಕರ ಒಂದು 2 ಕೋಟಿಯನ್ನ RCB ಕಟ್ಟಲೇಬೇಕು. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋ ಬಗ್ಗೆ ತಮಗೆ ಅನಿಸ್ತಾನೆ ಲೈಕ್ ಮತ್ತೆ ಕಮೆಂಟ್ ಅನ್ನ ಮಾಡೋದನ್ನ ಮರೆದುಕೋಬೇಡಿ.